ಬೆಂಗಳೂರಿಗರ ಬಹು ವರ್ಷಗಳ ಕನಸು ನನಸಾಗಿದೆ. ಅದು ಎಲ್ಲೋ ಮೆಟ್ರೋ ಲೈನ್ ಸಂಚಾರಕ್ಕೆ ಮುಕ್ತವಾಗಿದೆ. ನಿನ್ನೆ ಪ್ರಧಾನಮಂತ್ರಿ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು. ಇವತ್ತು ಬೆಳಗ್ಗೆಯಿಂದನೇ ಸಾರ್ವಜನಿಕರಿಗೆ ಇದು ಸಂಚಾರಕ್ಕೆ ಮುಕ್ತ ಆಗಿತ್ತು. ಹೀಗಾಗಿ ಸಾಕಷ್ಟು ಜನ ಇದರಲ್ಲಿ ಪ್ರಯಾಣವನ್ನು ಬೆಳೆಸಿ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಈ ಮಧ್ಯೆ 25 ನಿಮಿಷಕ್ಕೆ ಈ ಮೆಟ್ರೋ ಸಂಚಾರ ಇರೋದ್ರಿಂದ ಜನಸಂದಣಿಯೂ ಹೆಚ್ಚಾಗಿತ್ತು. ಇದರ ಡೀಟೇಲ್ಸ್ ಇದೆ, ನೋಡೋಣ. 8 ವರ್ಷಗಳ ಸುದೀರ್ಘ ಕಾಯುವಿಕೆಗೆ ಅಂತ್ಯ. ಯೆಲ್ಲೋ ಲೈನ್ ಮೆಟ್ರೋಗೆ ಭಾರೀ ರೆಸ್ಪಾನ್ಸ್. ಮೊದಲ ದಿನವೇ ಸಾವಿರಾರು ಪ್ರಯಾಣಿಕರ ಸಂಚಾರ. ಅಂತೂ ಇಂದು ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಲೋಕಾರ್ಪಣೆಗೊಂಡಿದೆ. ನಿನ್ನೆ ಪ್ರಧಾನಿ ಮೋದಿ ಹಳದಿ ಮೆಟ್ರೋ ಮಾರ್ಗಕ್ಕೆ ಚಾಲನೆ ನೀಡಿದ್ದು ಐಟಿ ಹಬ್ ಜನರ 8 ವರ್ಷಗಳ ಕನಸು ನನಸಾಗಿದೆ. ಇಂದು ಬೆಳಗ್ಗೆ 6:30ರಿಂದ ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಸಂಚಾರ ಶುರುವಾಗಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಈ ರೈಲು ಸಂಚರಿಸಲಿದೆ. ಸದ್ಯಕ್ಕೆ 3 ರೈಲುಗಳಷ್ಟೇ ಸಂಚರಿಸುತ್ತಿದ್ದು ಪ್ರತಿ 25 ನಿಮಿಷಕ್ಕೊಮ್ಮೆ ರೈಲು ಓಡಾಟ ನಡೆಸಲಿದೆ. ಕನಿಷ್ಠ ದರ 10 ರೂಪಾಯಿಯಾಗಿದ್ದು ಗರಿಷ್ಠ 60 ರೂಪಾಯಿ ನಿಗದಿಪಡಿಸಲಾಗಿದೆ. ಮೊದಲ ದಿನ ಭಾರೀ ರೆಸ್ಪಾನ್ಸ್ ವ್ಯಕ್ತವಾಗಿದ್ದು ಪ್ರಯಾಣಿಕರು ಫುಲ್ ಖುಷ್ ಆಗಿದ್ದಾರೆ. ಪಬ್ಲಿಕ್ ಟಿವಿ ಪ್ರತಿನಿಧಿ ಕೂಡ ರೈಲಿನಲ್ಲಿ ಸಂಚರಿಸಿ ಪ್ರಯಾಣಿಕರ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ತುಂಬಾ ಅನುಕೂಲ ಆಗಿದೆ. ನಾನು ಕೆಂಗೇರಿಯಿಂದ ಬಂದಿರೋದು. ಕೆಂಗೇರಿಯಿಂದ ಚಿಂಗಸಂದ್ರಕ್ಕೆ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕಂದ್ರೆ ಮಿನಿಮಮ್ ಒಂದು 3 ಅವರ್ಸ್ ಬೇಕಾಗಿತ್ತು. ವಿತಿನ್ 1.5 ಅವರ್ಸ್ ಸುಮಾರು ಒಂದೂವರೆ ಗಂಟೆ 2 ಗಂಟೆ ಸೇವ್ ಮಾಡಬಹುದು. ಇಲ್ಲಿಂದ ಮೆಜೆಸ್ಟಿಕ್ಗೆ ಹೋಗ್ಬೇಕಾದ್ರೆ ತುಂಬಾ ನಮಗೆ ಆಯಾಸ ಆಗ್ತಿತ್ತು. ಬಸ್ನಲ್ಲಿ ಹೋಗ್ಬೇಕಾದ್ರೆ ಕೆಲವೊಂದ್ಸಲಿ ಬಸ್ ಸಿಗ್ತಿದ್ದಿಲ್ಲ. ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಮೊದಲ ದಿನ ತೇಜಸ್ವಿ ಸೂರ್ಯ ಕೂಡ ಪ್ರಯಾಣಿಕರೊಂದಿಗೆ ಸಂಸದರ ಮಾತುಕತೆ. ಹಳದಿ ಮೆಟ್ರೋ ಮಾರ್ಗಕ್ಕೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಭೇಟಿ ಕೊಟ್ರು. ಟಿಕೆಟ್ ಕೌಂಟರ್ ಬಳಿ ಟಿಕೆಟ್ ಖರೀದಿ ಮಾಡಿದ ಸಂಸದ ತೇಜಸ್ವಿ ಸೂರ್ಯ ಹಳದಿ ಮೆಟ್ರೋ ಮಾರ್ಗದಲ್ಲಿ ಪ್ರಯಾಣಿಸಿದ್ರು. ಪ್ರಯಾಣಿಕರ ಜೊತೆಗೆ ಅಭಿಪ್ರಾಯ ಸಂಗ್ರಹಿಸಿದ್ರು. ಬಹಳ ಸಂತೋಷದಲ್ಲಿ ಪ್ರಯಾಣಿಕರಿದ್ದಾರೆ. ಈ ಲೈನು ಪ್ರಾರಂಭ ಆಯಿತು ಅಂತ. ಬಹಳ ಡಿಲೇ ಆಗಿದೆ ಈ ಲೈನು. ಸಾವಿರಾರು ಜನ ಈ ಲೈನ್ ನಲ್ಲಿ ಕೆಲಸ ಮಾಡಕ್ ಹೋಗುವಂತವ್ರಿದ್ದಾರೆ. ನಾನು ಯಾರ್ಯಾರನ್ನ ಮಾತನಾಡಿಸದೆ ಬ್ರದರ್, ಮ್ಯಾಕ್ಸಿಮಮ್ ಜನ ಹೇಳಿದ್ದು ಆವ್ರೇಜ್ ಅವರಿಗೆ ಒಂದು ದಿನಕ್ಕೆ 1.5 ಇಂದ 2 ಗಂಟೆ, ಕೆಲವರಂತೂ 3 ಗಂಟೆ ಟೈಮ್ ತಗೊಳ್ತಿದ್ವಿ ನಾವು ಒನ್ ವೇ ಟ್ರಾವೆಲಿಗೆ. ಈಗ ಅದೇ ಒಂದು 40-45 ನಿಮಿಷಕ್ಕೆ ಇಳಿಯತ್ತಿದ್ರಿಂದಾಗಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷದಲ್ಲಿದ್ದಾರೆ ಜನ. ಆದರೆ ಎಲ್ಲರೂ ಫೀಡ್ಬ್ಯಾಕು ಕಂಪ್ಲೇಂಟ್ ಇರುವಂಥದ್ದು, ನೀವು ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿಸ್ಬೇಕು. ಈಗ 25 ನಿಮಿಷ ಇದೆ ಒಂದ್ಸತಿ ಟ್ರೈನು, ಇದನ್ನ ನೀವು ಆದಷ್ಟು ಬೇಗ ಜಾಸ್ತಿ ಮಾಡಬೇಕು ಅನ್ನೋದಿದೆ. ನಮ್ಮ ಮೆಟ್ರೋ ಹಳದಿ ಮಾರ್ಗದ ನಿಲ್ದಾಣಗಳು ಯಾವುವು ಅಂತ ನೋಡೋದಾದ್ರೆ, ಹಳದಿ ಮಾರ್ಗ ಟೂರ್: ರಾಗಿಗುಡ್ಡ ದೇವಸ್ಥಾನ, ಜಯದೇವ ಆಸ್ಪತ್ರೆ, ಬಿಟಿಎಂ ಲೇಔಟ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬೊಮ್ಮನಹಳ್ಳಿ, ಹೊಂಗಸಂದ್ರ, ಕುಡ್ಲು ಗೇಟ್, ಸಿಂಗಸಂದ್ರ, ಹೊಸ ರೋಡ್, ಬೆರಟೇನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಇನ್ಫೋಸಿಸ್ ಫೌಂಡೇಶನ್, ಹುಸ್ಕೂರು ರಸ್ತೆ, ಹೆಬ್ಬಗೋಡಿ, ಬೊಮ್ಮಸಂದ್ರದವರೆಗೆ ಸಂಚರಿಸಲಿದೆ. ಇನ್ನು ಹಳದಿ ಮಾರ್ಗದಿಂದ ಅನುಕೂಲಗಳೇನು ಅಂತ ನೋಡೋದಾದ್ರೆ, ಹಳದಿ ಮಾರ್ಗದಿಂದ ಅನುಕೂಲಗಳೇನು? ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರಿನ ಕೇಂದ್ರ ಭಾಗಕ್ಕೆ ಸಂಪರ್ಕ. ಮೆಟ್ರೋ ಬಳಸೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕಡಿಮೆ ಸಾಧ್ಯತೆ. ಎಚ್ಎಸ್ಆರ್ ಲೇಔಟ್, ಬಿಟಿಎಂ ಲೇಔಟ್, ಸಿಂಗಸಂದ್ರ, ಬೊಮ್ಮನಹಳ್ಳಿ, ಜಯನಗರ, ತಿಲಕ್ ನಗರ ಸೇರಿ ಸುತ್ತಮುತ್ತಲ ಪ್ರದೇಶಕ್ಕೆ ಅನುಕೂಲ. ಜಯದೇವ ಆಸ್ಪತ್ರೆ, ಇನ್ಫೋಸಿಸ್ಗೆ ತೆರಳುವ ಜನರಿಗೆ ಸೌಕರ್ಯ. ಬೆಂಗಳೂರಿನಿಂದ ಹೊಸೂರು ಭಾಗದ ಪ್ರಯಾಣಿಕರಿಗೂ ಸೌಲಭ್ಯ. ಒಟ್ನಲ್ಲಿ 8 ವರ್ಷಗಳ ಸುದೀರ್ಘ ಕಾಯುವಿಕೆಗೆ ಅಂತ್ಯ ಸಿಕ್ಕಿದ್ದು ಬೆಂಗಳೂರು ದಕ್ಷಿಣ ಮಂದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮೆಟ್ರೋದ ಹಳದಿ ಮಾರ್ಗದಲ್ಲಿ ಪ್ರತಿದಿನ 8 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಸಂಚಾರ ಮಾಡಲಿದ್ದು ಟ್ರಾಫಿಕ್ ಕಿರಿಕಿರಿಗೂ ಮುಕ್ತಿ ಸಿಗಲಿದೆ.